ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಫ್ಲವರ್ ಶೋ ನೋಡಕ್ ಬಂದಿದ್ದೀವಿ. ಇವತ್ತು ಸೋಮವಾರ, ಸಂಡೇ ಬರೋಣ ಅಂದ್ಕೊಂಡ್ವಿ. ಫುಲ್ ರಶ್ ಇರುತ್ತೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬಂದಿದ್ದೀವಿ. ಈ ಸತಿ ಏನು ಥೀಮ್ ಇದೆ ಅಂದರೆ ಗ್ಲೋರಿ ಆಫ್ ದ ಗಂಗಾ ಎಂಪೈರ್ ಬಗ್ಗೆ ಇದೆ. ಇದು ಆಗಸ್ಟಲ್ಲಿ ನಡೆಯಕತ್ತಂತಹ ಫ್ಲವರ್ ಶೋ. ನಿಮಗೆ ಇಂಡಿಪೆಂಡೆನ್ಸ್ ಡೇ ರಿಲೇಟೆಡ್ ಆಗಸ್ಟ್ 6 ಶುರುವಾಗಿ 17 ಮುಗಿಯುತ್ತೆ. ಬನ್ನಿ ಹೋಗೋಣ. ನಾವು ಬಂದಿರೋದು ಈಸ್ಟ್ ಗೇಟು. ಎದುರುಗಡೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಬಂಡೆ. ಈ ಕಡೆಯಿಂದ ಬಂದರೆ ಈಸಿ ಆಗುತ್ತೆ ಗ್ಲಾಸ್ ಹೌಸಿಗೆ ಹೋಗೋಕ್ಕೆ. ನಾವು ಯಾವಾಗಲೂ, ನಾನಂತೂ ಈ ಗೇಟಲ್ಲೇ ಬರೋದು ಯಾವಾಗಲೂ. ರಶ್ ಕಡಿಮೆ ಇದೆ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೊಂಡು ಬಂದರೆ ಬೆಳಗ್ಗೆ ಹೊತ್ತು ರಶ್ ಕಡಿಮೆ ಇರುತ್ತೆ. ಆಮೇಲೆ ಸಂಜೆ ಆಗಿಬಿಟ್ರೆ ಏನಾಗುತ್ತೆ, ಮಳೆ ಶುರುವಾಗುತ್ತೆ, ನೋಡೋಕ್ಕಾಗೋದಿಲ್ಲ, ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಬರೋರೆಲ್ಲ ಆದಷ್ಟು ನೋಡಿಕೊಂಡು ಬನ್ನಿ. ಫ್ಲವರ್ಸ್ ಯಾರು ಎಂಜಾಯ್ ಮಾಡ್ತಿರೋ, ಗಿಡಗಳು ಯಾರು ಇಷ್ಟನೋ ಅವರೆಲ್ಲ ವಿಸಿಟ್ ಮಾಡಿ ನೋಡಿ. ಇದೆ ಚೆನ್ನಾಗಿದೆ. ಪ್ರತಿಯೊಂದು ಹೂವು ಆಗಲಿ, ಗಿಡಗಳಾಗಲಿ, ಡಿಸೈನ್ ಮಾಡಿರೋದಾಗಲಿ ಎಷ್ಟು ಚೆಂದ ಇದೆ. ಬೋಗನ್ ವಿಲ್ಲೈ. ಮುಂದೆ ಹೋದರೆ ಎದುರುಗಡೆ ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತಗೊಂಡು ಹೋಗ್ಬೇಕು ನಾವು. ನೋಡಿ, ಸ್ಕೂಲ್ ಮಕ್ಕಳು ಬಂದಿದ್ದಾರೆ ಈಗ. ಎಲ್ಲ ವೈಟ್ ಆ್ಯಂಡ್ ಬ್ಲೂ ಯೂನಿಫಾರ್ಮು, ಎಲ್ಲ ಕ್ಯಾಪ್ ಹಾಕ್ಕೊಂಡು ಬಂದಿದ್ದಾರೆ ಮಕ್ಕಳು. ನೋಡೋಕ್ಕೆ ಚೆಂದ ಮಕ್ಕಳನ್ನ. ಇಲ್ಲಿ ನೋಡ್ಬೋದು ಟಿಕೆಟು ನಿಮಗೆ ಶನಿವಾರ ಭಾನುವಾರ ಆದರೆ ಗೌರ್ಮೆಂಟ್ ಹಾಲಿಡೇ ಇದ್ದಾಗ 100 ರೂಪೀಸು. ರೆಗ್ಯುಲರ್ ಡೇಸ್ ಆದರೆ ನಿಮಗೆ 80, ಮಕ್ಕಳಿಗೆ 30 ಇದೆ. ಇದು ಟಿಕೆಟ್ ಕೌಂಟ್ರು. ರಶ್ ನೋಡಿ ಎಷ್ಟು ಕಡಿಮೆ ಇದೆ. ನೀವು ಶನಿವಾರ ಭಾನುವಾರ ರಜಾ ಇದ್ದಾಗ ಬಂದುಬಿಟ್ರೆ ಇಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕಾಗತ್ತೆ. ಈಗ ಟಿಕೆಟ್ ತೊಗೊಂಡಾಯಿತು. ಈಗ ಚೆಕ್ಕಿಂಗ್ ಬಂದಿದ್ದೀವಿ ನಾವು. ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ನೋಡಿ, ನಮ್ಮ ಜೊತೆಗೆ ಸ್ಕೂಲ್ ಮಕ್ಕಳು ಎಂಟ್ರ್ ಆಗ್ತಾ ಇದ್ದಾರೆ. ಇದು ಗೌರಿ ಗಿಡ. ಊರ ಕಡೆ ಎಲ್ಲ ಬರುತ್ತೆ. ಇದರಲ್ಲಿ ಬೀಜ ಇರುತ್ತಲ್ಲ, ಇದು ಹೂವು ಬೀಜ ಆಗುತ್ತೆ. ಅದಾದ್ಮೇಲೆ ದಪ್ಪ ಆಗುತ್ತೆ. ಮಳೆ ಹೊಡೆತಕ್ಕೆ ಪಟ್ ಅಂತ ಹೊಡೆದು ಮತ್ತೆ ಬೇರೆ ಸಸಿಗಳಾಗ್ತವೆ. ಇದು ತುಂಬ ಕಲರ್ಸ್ ಇದೆ. ಊರ ಕಡೆ ಹೋಗ್ಬಿಟ್ರೆ ಈ ಗಿಡ, ಇದು ರೂಪಾಯಿ ಹೂವು ಅಂತ ಹೇಳ್ತೀವಿ ನಾವು. ಅದರಲ್ಲೂ ತುಂಬ ಕಲರ್ಸು. ಇವೆಲ್ಲ ನಮ್ಮ ಅಜ್ಜಿಯವರೆಲ್ಲ ಏನು ಮಾಡ್ತಿದ್ರು, ಅವನ್ನೆಲ್ಲ ಬೀಜ ಹಿಡ್ಕೊಂತಿದ್ರು. ಮಳೆಗಾಲ ಬಂದರೆ ಹಾಕೋರು. ಇದ್ರದ್ದೆಲ್ಲ ನೋಡಿ ಕಲರ್ಸ್ ಎಷ್ಟು ಚೆನ್ನಾಗಿದೆ. ಗೌರಿ ಗಿಡ, ಆಮೇಲೆ ರೂಪಾಯಿ ಹೂವು, ನೋಡೋಕ್ಕೆ ಚಂದ ಇವೆಲ್ಲ ಫ್ಲವರ್ಸ್. ನೋಡ್ರಿ, ಎಲ್ಲ ಮಕ್ಕಳು ಎಷ್ಟು ಜನ ಬಂದಿದ್ದಾರೆ. ನಾವೀಗ ಬೋನ್ಸಾಯ್ ಗಾರ್ಡನ್ ಒಳಗಡೆ ಹೋಗ್ತಾ ಇದ್ದೀವಿ. ಮೆಟ್ರೋ ಟ್ರೈನ್ ಮಾಡಿದಾಗ ಒಂದ್ಸತಿ ಫ್ಲವರ್ ಶೋದಲ್ಲಿ ಮೆಟ್ರೋ ಟ್ರೈನಿಂದ ಮಾಡಿದ್ರು. ಅವಾಗ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇದು ಬೋನ್ಸಾಯ್ ಗಿಡ, ಹತ್ತಿ ಮರ, ಫಿಗ್ ಎಲ್ಲ ಶಾರ್ಟ್. ಇದ್ರ ಹೆಸರು ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಇದು ಪುಟಾಣಿದು ಪಿಂಕು, ಡಾರ್ಕ್ ಪಿಂಕು, ಇದರಲ್ಲೂ ತುಂಬ ಕಲರ್ಸ್ ಬರುತ್ತೆ. ಇದು ನೋಡಿ ಹೆಂಗಿದೆ, ಒಳ್ಳೆ ಸೂರ್ಯಕಾಂತಿ ಥರ ಇದೆ. ಸೂರ್ಯಕಾಂತಿ ಅಂದರೆ ಜಸ್ಟ್ ಒಂದೇ ಇರುತ್ತೆ, ಬಟ್ ಇದು ಎಲ್ಲ ಒಂದೊಂದು ಇದಕ್ಕೂ ಹೂ ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ, ಒಳ್ಳೆ ಗಮ್ ತಗೊಂಡು ಅಂಟಿಸಿದ್ದೀರೇನೋ ಅನ್ನೋಂಗೆ ಪ್ರತಿಯೊಂದು ಇದಕ್ಕೂ ಹೂ ಬಿಡ್ಕೊಂತ ಬಂದಿದೆ. ಇಲ್ಲಿ ನೋಡಿ, ಇದ್ರಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಎಲೆ ಹತ್ರನೂ ಒಂದೊಂದು ಹೂ ಬಿಟ್ಟಿದೆ. ಈ ಕಡೆ ಒಂದು, ಆ ಕಡೆ ಒಂದು, ಆಲ್ಟರ್ನೇಟು. ಇಲ್ಲಿ ನೋಡೋಕೆ ಸೂರ್ಯಕಾಂತಿ ಥರ ಕಾಣಿಸ್ತಾ ಇದೆ. ಅದು ವಿಚಿತ್ರ ಪ್ರಕೃತಿ, ದೇವ್ರದ್ದು ಸೃಷ್ಟಿ. ಇವತ್ತು ತುಂಬ ಜನ ಮಕ್ಕಳು ಬಂದಿದ್ದಾರೆ. ಆಗಲೇ ಒಂದು ಬ್ಲೂ ಮತ್ತು ವೈಟ್ ಯೂನಿಫಾರ್ಮು, ಇದು ಆರೆಂಜ್ ಆ್ಯಂಡ್ ಬ್ಲೂ. ಇದು ನೋಡಿ, ಎದುರುಗಡೆ ನಮಗೆ ಗ್ಲಾಸ್ ಹೌಸ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಎಲ್ಲ ಸೇವಂತಿಗೆ, ಕಲರ್ ಸೇವಂತಿಗೆ ಜೋಡಿಸಿದ್ದಾರೆ. ಇಲ್ಲೆಲ್ಲ ಸ್ಟಾಲ್ಸ್ ಇದೆ, ಗಿಡಗಳದ್ದು ಬೀಜಗಳಿದಾವೆ. ಇದೇನೋ ಇದ್ರದ್ದೆಲ್ಲ ಗಡ್ಡೆಗಳಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಇದು ಲೋಟಸ್ದು, ಇದು ಯೆಲ್ಲೋ, ರೆಡ್, ಇದು ಲಿಲ್ಲಿ, ಡಿಫ್ರೆಂಟ್ ಫ್ಲವರ್ಸ್ದು ಗಡ್ಡೆಗಳು ನೋಡಿ. ಇದು ನೋಡಿ ಹೆಂಗ್ ಉದ್ದಕ್ಕಿದೆ. ಇದು ಆರ್ಚಿಡ್. ಇಲ್ಲೂ ಎಲ್ಲ ಗಡ್ಡೆಗಳಿದಾವೆಲ್ಲ. ಇದು ಸುಗಂಧರಾಜ, 7 ಸುತ್ತಿನ ಸುಗಂಧರಾಜ. ಸೇವಂತಿಗೆ ಸಸಿ. ಇದೇನು ಹೆಸರು? ಇದು ಏನು? ಕಾರ್ನೇಷನ್. ನೋಡಿ ಗಡ್ಡೆ ಎಷ್ಟು ಚೆನ್ನಾಗಿದೆ. ಇದು ಗ್ಲಾಡಿಯೋಲ್ಸ್. ಇಲ್ಲಿ ಎದುರುಗಡೆ ಇದೆ ನೋಡಿ, ಅದು ಬಿಡ್ಕೊಂತ ಹೋಗುತ್ತೆ. ಅದು ಸುಗಂಧರಾಜ. ಇಲ್ಲಿ ನೋಡಿ, ಪುಟಾಣಿದೊಂದು ಕಿರ್ಬ್ ಹೆಬ್ಬೆರಳಷ್ಟಿದೆ. ಅದು ಏನು ಕೋಕೋ ಪಿಟ್ಟ? ಇದು ಕೋಕೋ ಪಿಟ್ಟಲ್ಲಿ ಬೆಳೆದಿರೋದು.
ಇದಕ್ಕೆಷ್ಟು? ಓ 30 ರುಪೀಸು. ಇದು ಹೂ ಬಿಟ್ಟಿದ್ಯಾ? ಇಲ್ಲ. ಇದು ಕಲರಿಗೆ ಗೊತ್ತಾಗಕ್ಕೆ, ಓಕೆ, ಕಲರಿಗೆ ಗೊತ್ತಾಗ್ಲಿ ಅಂತ ಈ ಥರ ಇಟ್ಟಿದ್ದಾರೆ ನೋಡಿ. ಯಾರಿಗೆ ಇಷ್ಟನೋ ಮನೇಲಿ ಗಾರ್ಡನಿಗೆ ಜಾಗ ಇರೋರು ಬಂದು ತಗೊಂಡೋಗಿ. ತುಂಬ ಚೆನ್ನಾಗಿದೆ. 30 ರೂಪಾಯಿಗೆ ಒಂದು ಸಸಿ ಅಂತ. ಇದು ಹೇಗದು ಕಟಿಂಗ್ಸ್ ಅಥವಾ ಬೀಜನ? ಕಟಿಂಗ್ಸ್ ಹತ್ತುತ್ತೆ. ಇದು ಸೇವಂತಿಗೆ, ತೆಂಗಿನ ನಾರಿಂದ ಮಾಡಿರ್ತಕ್ಕಂಥದ್ದು ಪಾಟ್ಗಳು. ಮರದ್ದು ಆಟ ಸಾಮಾನು, ನ್ಯಾಚುರಲ್ಸ್ ಏನೇನಿದೆ ಪ್ರಾಡಕ್ಟ್ಸು. ಕೋಕೋನಟ್ ಶಾಂಪೂ, ರೋಸ್ ವಾಟರ್, ಮುಲ್ತಾನಿ ವಿಟ್ಟಿ, ಮಿಲೆಟ್ಸ್ ಪಾಪಡ್, ಗಾರ್ಡನ್ ಡಾಕ್ಟರ್, ಗಿಡಗಳಿಗೆ ಔಷಧಿಗಳೆಲ್ಲ. ಎಷ್ಟು ಚೆನ್ನಾಗಿದೆ ವೆದರ್ ನೋಡಿ, ಪ್ಯೂರ್ ಏರ್. ಇಲ್ಲೆಲ್ಲ ಮರದ್ದು ನೀಮುಡ್ ಕೂಮೆಲ್ಲ ಇದೆ, ಮರದ ಐಟಮ್ಸ್ಗಳೆಲ್ಲ. ಇಲ್ಲಿ ನೋಡಿ ಎಲ್ಲ ಬೇವಿನ ಮರದಿಂದ ಮಾಡಿರ್ತಕ್ಕಂಥದ್ದೆಲ್ಲ. ಹ್ಯಾಂಡ್ ಮೇಡ, ಮಷಿನ್ ಮೇಡ? ಎಲ್ಲ ಹ್ಯಾಂಡ್ ಮೇಡ್, ಪ್ರತಿಯೊಂದು ಹ್ಯಾಂಡ್ ಮೇಡ್. ಎಲ್ಲಿದು? ಎಲ್ಲಿ ಅವರು? ಯಾವರು? ಡೆಲ್ಲಿ ಅವರ? ಅಲ್ಲಿಂದ ಮಾಡ್ಕೊಂಡು ತಗೊಂಬಂದಿರೋದ ಎಲ್ಲ? ಇದು ಬೇವಿನ ಮರದಂತೆ. ಇಲ್ಲಿ ನೋಡಿ ನೀಮ್ ಮರದ್ದು ಪೆನ್ಸಿಲು. ಇದ್ರೊಳಗಡೆ ಲೆಡ್ ಹೆಂಗ್ ಹಾಕಿದ್ರು ಅಂತ ಇವರು. ಬ್ರಷ್ ಇದೆ, ಕೂಮ್ ಇದೆ, ಟೂಲ್ಸ್ ಇದೆ, ಭತ್ತದ ತೋರಣ, ಸೋಪು. ಇದು ಯಾವ್ದ್ರದ್ದು? ಇದು ಎದಕ್ಕಿದು? ಬೆನ್ನು ಉಚ್ಕೊಳಕ? ಯಾವ್ದು ಇದು? ಲಾವಂಚ ಬೇರು. ಓಕೆ, ಲಾವಂಚ ಬೇರು. ಇಲ್ಲಿ ನೋಡ್ರಿ ಅವಳೆ ಉಪ್ಪಿನಕಾಯಿ, ಚಟ್ನಿ ಪುಡಿ ಎಲ್ಲ ಇದೆ. ಕವಳೆಕಾಯಿ, ಉಪ್ಪಿನಕಾಯಿ, ನಿಂಬೆ, ಮೆಣಸಿನ್ಕಾಯಿ, ಅಮಟೆಕಾಯ ಇದು ಅಲ್ಲ, ಮಿಡಿ ಮಾವಿನಕಾಯಿ, ನಿಂಬೆ ಹಣ್ಣಿದೆ, ಅರಳಿಕಾಯಿ ಇದೆ, ಅಮಟೆಕಾಯಿ. ಇದೇನೇನು ಚಟ್ನಿ ಪುಡಿ ಹೇಳಿ? ಬೆಳ್ಳುಳ್ಳಿ ಚಟ್ನಿ ಪುಡಿ ಇದೆ, ಹುರ್ಗಡ್ಲೆ ಇದೆ, ಅಗಸೆ ಬೀಜ ಇದೆ. ಇದು ಬರೀ ಹುರ್ಗಡ್ಲೆ ಅಷ್ಟೇ? ಬರೀ ಹುರ್ಗಡ್ಲೆ. ಅಗಸೆ ಬೀಜ ಇದೆ, ನುಗ್ಗೆ ಸೊಪ್ಪಿಂದಿದೆ, ಪುಳಿಯೋಗರೆ ಪುಡಿ ಇದೆ, ಹುರುಳಿಕಾಳು, ಮತ್ತೆ ಇದು ಇಡ್ಲಿ ದೋಸೆ ಪುಡಿ, ಕರ್ಬೇವಿದೆ. ಅಲ್ಲ, ಇದು ಇಡ್ಲಿ ದೋಸೆ ಪುಡಿ ಅಂದ್ರೆ ಏನೇನು ಹಾಕಿ ಮಾಡಿರ್ತೀರಾ? ಈ ಕಾಳುಗಳೇ ಮೇಡಮ್, ಎಲ್ಲ ತರ ಕಾಳು ಇರುತ್ತೆ ಇದರಲ್ಲಿ, ಸ್ವಲ್ಪ ಸ್ವೀಟ್ ಬರುತ್ತೆ. ಇಲ್ಲಿ ನೋಡಿ ಇವ್ರದ್ದು ಖಾಕ್ರ ಎಲ್ಲ ಇದೆ. ಇವರು ಡೆಹ್ರಾಡೂನ್ ಉತ್ತರಾಖಂಡ್ ಇಂದ ಬಂದಿದ್ದಾರೆ ನೋಡಿ. ಈ ಸೈಡು ಸ್ಟಾಲ್ಗಳಿದೆ, ಆ ಸೈಡು ಸ್ಟಾಲ್ಗಳಿದೆ. ಬೇಡ ಬೇಡ, ಬಿಸಿಲಿದೆ, ಬೇಡ, ಚೆನ್ನಾಗಿ ಬರಲ್ಲ. ಸೋಮವಾರ ಎಲ್ಲ ತುಂಬಾ ಜನ ಶಾಲೆ ಮಕ್ಕಳು ಬಂದಿದ್ದಾರೆ. ಅಲ್ಲಿ ಪಿಕಾಕ್ ಎವ್ರಿ ಇಯರ್ ಮಾಡ್ದಂಗೆ ಪಿಕಾಕು. ಇದೊಂದು ಹಾರ್ಟ್ ಶೇಪು, ಎವ್ರಿ ಇಯರ್ ಇದ್ದಂಗೆ ಇರುತ್ತೆ. ವಾ, ಇದು ಹೂ ನೋಡಿ ಚೆನ್ನಾಗಿದೆ. ಅದು ರೆಡ್ ಕಲರ್ದು ಆನೆ ಎದ್ರೆಲ್ಲ ಮಾಡಿದ್ದಾರೆ, ಒಂದೊಂದೇ ಸ್ಟಿಕ್ ಹಾಕಿ. ಮೈ ಗಾಡ್, ಸಖತ್ತಾಗಿದೆ ಆನೆ ಇದು ನೋಡಿ. ಝೂಮ್ ಮಾಡ್ತೀನಿ, ಮೊಳೆ ಕಾಣಿಸ್ತಾ ಇದೆ. ಒಂದೊಂದೇ ಪೆಂಡ್ ಮಾಡಿದ್ದಾರೆ. ತುಂಬ ಕೆಲಸ ಹಿಡ್ದಿದೆ ಇದಕ್ಕೆ. ಚೆಂಡು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದಪ್ಪ ದಪ್ಪ. ಇವತ್ತು ಬರೀ ಮಕ್ಕಳೇ ಇದ್ದಾರಪ್ಪ, ಎಲ್ಲಿ ನೋಡಿದ್ರು. ಶಿವಮಾರ ಪ್ರತಿಕೂಲತೆಯನ್ನು ಹೋರಾಡಿದನು. ಭೂತುಗ ಯುದ್ಧಭೂಮಿಯಲ್ಲಿ ಇತಿಹಾಸ ಬರೆದನು. ಹೂ ಥರನೇ ಇದೆ ಇದು. ಕೋಳಿ ಜುಟ್ಟು ಹೂವು, ಕರ್ಣ ಕುಂಡಲ, ಇದು ಎಲೆ ನೋಡಿ ಎಷ್ಟು ದೊಡ್ಡದಿದೆ. ಏನು ಹೂ ಬಿಡುತ್ತಾ ಇದು ಗೊತ್ತಿಲ್ಲ.
ಫೋಟೋ ತೆಗೆದು ಗೂಗಲಿಗೆ ಹಾಕಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಹೂವು ಹೊಸ ಥರ ಇದೆ. ಇದು ಎಲ್ಲೋ, ರೆಡ್, ಆರೆಂಜ್, ವೈಟ್ ಇದೆ. ಯಾವ್ಯಾವ ದೇಶದಿಂದ ತರಿಸಿದಾರೆ ಈ ಥರ ಹೂವೆಲ್ಲ. ಬೇಗೂರು ಶಾಸನ, ವೀರರ ಸ್ಮಾರಕ, ಹಸು ಎಮ್ಮೆ ರಕ್ಷಣೆಗಾಗಿ ಹೋರಾಡಿ ಮಾಡಿದ ವೀರ ಸ್ಮಾರಕ, ಮಹಾರಾಜ ಅವನೀತ. ವಾ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ಸು. ಇದಂತೂ ಪ್ಲಾಸ್ಟಿಕ್ ಥರನೇ ಕಾಣ್ತಾ ಇದೆ. ಅದು ಕೋಳಿ ತುಂಬೆ ಹೂವಿನ ಗಿಡ. ಎಷ್ಟು ಕಲರ್ಫುಲ್ ಆಗಿದೆ ಒಂದೊಂದು, ಕಣ್ಣಿಗೆ ಹಬ್ಬ. ವಾ, ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಅದು ನೋಡಿ ಎಲೆ, ಅದು ಹೆಸರೇನು ಗೊತ್ತಿಲ್ಲ ನನಗೆ. ಅದರಲ್ಲಿ ವೈಟು, ಪಿಂಕು, ಡಾರ್ಕ್ ಗ್ರೀನ್, ರೆಡ್, ಗ್ರೀನ್, ಅದು ಮನಿ ಪ್ಲಾಂಟ್. ಓಕೆ, ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ. ಎಲ್ಲ ಥರದ್ದು ಕಲರ್ಸ್ ಇಂದು ಇಟ್ಟಿದ್ದಾರೆ. ಇದು ಶುಗರ್ ಪ್ಲಾಂಟ್ ಇಂದು ರೆಡ್ ಕಲರ್ ಬಂದಿದೆ ಅಲ್ಲ, ಅದೊಂದು ಗೊತ್ತಿದೆ. ಸುಗಂಧರಾಜ, ಮತ್ತೆ ಕೋಳಿ ತುಂಬೆ ಗಿಡ ಹೂವು. ಆಮೇಲೆ ಇಲ್ಲಿ ಸೇವಂತಿಗೆ, ಕೆಲವು ಹೆಸರುಗಳೇ ಗೊತ್ತಿಲ್ಲ. ರಾಗಿ ಕಣಜ, ಆರ್ಚಿಡ್, ಪರ್ಪಲ್ ಹೂ ನೋಡಿ ಏನು ಚೆನ್ನಾಗಿದೆ ಅದು. ವಾ, ಇದೆಷ್ಟು ಡಾರ್ಕ್ ಆಗಿ ಚೆನ್ನಾಗಿದೆ ಕೋಳಿ ತುಂಬೆ ಹೂವಿನ ಗಿಡದ್ದು. ಇದು ನೋಡಿ, ಕೋಳಿ ತುಂಬೆ ಹೂವಿನ ಗಿಡದ್ದು ಎಷ್ಟು ಚೆನ್ನಾಗಿದೆ. ಒಳ್ಳೆ ಬ್ರೇನ್ ತರ ಡಿಸೈನ್ ಆಗಿದೆ. ಝೂಮ್ ಮಾಡ್ತಾ ಇದ್ದೀನಿ ನೋಡಿ, ಏನು ಚೆನ್ನಾಗಿದೆ. ಡಾರ್ಕ್ ಆಗಿ, ಎಲ್ಲ ಕಲರ್ಸು ಡಾರ್ಕ್ ಆಗಿ ಎಷ್ಟು ಚೆನ್ನಾಗಿದೆ. ಮೈ ಗಾಡ್, ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸು. ಕಣ್ಣಿಗೆ ಹಬ್ಬ ಫ್ಲವರ್ಸ್ದು. ಇದರಲ್ಲಿ NES ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಮರದ ಬೀಜ ಇದೆ. ಆಕ್ಚುಲಿ ಎಷ್ಟು ದಪ್ಪ ಇದೆ. ಇಲ್ಲೂ ಯಾವ್ದೋ ಮರದ ಬೀಜ ಇದೆ. ಅವ್ರ ಹೆಸರು ಏನು ಹಾಕೇ ಇಲ್ಲ. ಇದು ಬೇಟೆಕಾಯಿ ಅಂತ ಏನೋ ಮೆತ್ತಗಿದೆ, ಬೆಲ್ಟ್ ಇದ್ದಂಗೆ ಮೆತ್ತಗಿದೆ. ಇದು ನೋಡಿ, ಯಾವ್ದೋ ಕಾಯಿ ಎಷ್ಟು ಉದ್ದಕ್ಕಿದೆ. ಉದ್ದಕ್ಕೂ ಬೀಜಗಳು ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಬೀಜ ಇದೆ, ಇಲ್ಲಿ ಯಾವ್ದೋ ಒಂದು ಕಾಯಿ ಇದೆ. ಇದೊಳ್ಳೆ ಕತ್ತಿ ಇದ್ದಂಗಿದೆ. ಎಷ್ಟು ಹಾರ್ಡಿದೆ ಇದು. ಅವರೆಕಾಯಿ, ದೊಡ್ಡ ಅವರೆಕಾಯಿ ತರ ಇದೆ ಇದು. ಹೊರಗಡೆ ನೋಡಿ ಗಿಡ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಎಷ್ಟು ಹೈಟಲ್ಲಿ ಬಂದಿದೆ ಹೂವಿದು ನೋಡಿ, ಎಷ್ಟು ಚೆನ್ನಾಗಿದೆ ಹೂವು. ಮಾರಿಗೋಲ್ಡ್, ಚೆಂಡು ಹೂವಿದು. ಗಜಲಾಂಛನ. ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಪೆಟಲ್ಸ್ ಮೆತ್ತಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ಜೀನಿಯಾ, ರೂಪಾಯಿದ ಹೂವು ಅಂತ ಕರಿತೀವಿ ನಾವು, ಜೀನಿಯಾ. ನೀರು ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದಾರೆ. ಇದರಲ್ಲೂ ತುಂಬಾ ಕಲರ್ಸ್ ನೋಡಿದ್ದೀನಿ ನಾನು. ಇದು ಕ್ರೀಮ್ ಕಲರ್ ಇದೆ, ರೆಡ್, ಪಿಂಕ್, ಆರೆಂಜ್, ಲೈಟ್ ಪಿಂಕ್ ಎಲ್ಲ ಇರುತ್ತೆ ಇದರಲ್ಲಿ. ಇಲ್ಲಿ ನೋಡಿ, ಏನೋ ಕಾಯಿ ಇದೆ. ಇಲ್ಲೂ ಆಗ್ಲೇ ಇಟ್ಟಿದ್ರು ಅದೇ ತರ ಕಾಯಿ. ಎಷ್ಟು ಡಿಸೈನ್ ಆಗಿದೆ ಇದು. ಇವ್ರ ಹೆಸರು ಡಿಸ್ಪ್ಲೇ ಮಾಡ್ಬೇಕಿತ್ತು ಇದು. ಇಲ್ಲಿ ನೋಡಿ, ಗ್ರೀನ್ ಕಲರ್ ಸೇವಂತಿಗೆ, ರೆಡ್, ವೈಟು, ಪಿಂಕು. ಇದು ನೋಡಿ, ಒಂದೊಂದು ಸೇವಂತಿಗೆ ಒಂದೊಂದು ಕೈ ಎಷ್ಟು ಅಗಲ ಇದೆ. ಗ್ರೀನ್ ಕಲರ್ ಸೇವಂತಿಗೆ. ಆರ್ಚಿಡ್ ಫ್ಲವರ್ಸು. ಇದು ವೀರಗಲ್ಲು, ಮಂಡ್ಯದಲ್ಲಿ ಇರೋದು. ಅದು ನೋಡಿ ಎಷ್ಟು ಚೆನ್ನಾಗಿ, ಅದೇ ಒರಿಜಿನಲ್ ಥರನೇ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಇದು ಜರ್ಬೇರಾ ಮೇಲ್ಗಡೆ ಇರೋದು ಆರ್ಚಿಡ್ ಫ್ಲವರ್ಸು. ಎಷ್ಟು ಚೆನ್ನಾಗಿದೆ ಆರ್ಚಿಡ್ಸ್. ಇದು ಪುಟಾಣಿ ಬಟನ್ ರೋಸ್ ಥರ ಇದೆ. ಇದು ಆರೆಂಜ್, ಪಿಂಕ್, ರೋಸ್. ಇಲ್ಲಿ ನೋಡಿ, ಡಬಲ್ ಕಲರ್ ರೋಸ್, ಹಾಫ್ ಅಂಡ್ ಹಾಫ್. ಆರೆಂಜ್ ಮತ್ತೆ ಕ್ರೀಮ್ ಕಲರ್ ಇದೆ. ಎಲ್ಲ ಡೇರೆ ಹೂವು.
ಇಲ್ಲಿ ನೋಡಿ ರೋಸ್ ಎಷ್ಟು ದೊಡ್ಡ ದೊಡ್ಡಕ್ಕಿದೆ. ಅದು ಕೋಳಿ ತುಂಬೆ ಗಿಡ ಅದ್ ನೋಡಿ ಎಷ್ಟು ದೊಡ್ಡ ದೊಡ್ಡಕ್ಕೆ, ಇಷ್ಟು ದಪ್ಪ ಬ್ರೇನ್ ಇದ್ದಂಗಿದೆ. ಬೇರೆ ಹೂವು ಅಷ್ಟೇ, ಕೈ ಫುಲ್ ತುಂಬಾ ಅಷ್ಟಿದೆ. ಫುಲ್ ಕ್ರೌಡ್ ಆಯ್ತು ನೋಡಿ. ಇವತ್ತು ಸೋಮವಾರ ಎಲ್ಲ ಬರೀ ಮಕ್ಕಳೇ ಇದ್ದಾರೆ, ಸ್ಕೂಲ್ ಮಕ್ಕಳೇ ಇದ್ದಾರೆ ಇವತ್ತು. ನೋಡಿ ಬಳ್ಳಿ ತರ ಹೆಂಗ್ ಹಬ್ಸಿದ್ದಾರೆ ಹೂವಿಂದು. ಇದು ಸೇವಂತಿಗೆ, ಫುಲ್ ಸೇವಂತಿಗೆ ಹಾಕಿದ್ದಾರೆ. ರೋಸು ಸೇವಂತಿಗೆ. ನೋಡಿ ಜಡೆ ಹೆಣ್ದಂಗ್ ಹೆಣ್ದಿದ್ದಾರೆ. ಇದು ಏನ್ ಗಿಡನೋ ಗೊತ್ತಿಲ್ಲ. ಪ್ರಕೃತಿ ಎಷ್ಟು ಚಂದ ಅಲ್ವಾ. ಇಲ್ಲಿ ನೋಡಿ ಬ್ರೌನ್ ಕಲರ್ ಇದೆ, ಇದು ರೆಡ್, ವೈಟು, ಲೈಟ್ ಪಿಂಕು, ಆರೆಂಜು, ಸೋ ಬ್ಯೂಟಿಫುಲ್. ಇದೊಳ್ಳೆ ವಿಳೆದೆಲೆ ತರ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ವಾವ್, ಆರೆಂಜ್, ಲೈಟ್ ಪಿಂಕ್, ಡಾರ್ಕ್ ರೆಡ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೆಣೆದಿದ್ದಾರೆ ಇದನ್ನ. ಎಷ್ಟು ಚೆನ್ನಾಗಿದೆ ಇದು ಹೆಣೆದಿರೋದು. ಇವೆಲ್ಲ ಸಣ್ಣ ಸಣ್ಣಕ್ಕಿರೋದು ಹೆಣೆದಿರೋದೆ. ಅದೆಷ್ಟು ಗಟ್ಟಿಗಿದೆ ಆಲ್ರೆಡಿ ಇದು.